ಹಲೋ ಫ್ರೆಂಡ್ಸ್, ಮಾಸ್ ರೋಸ್, ಪೋರ್ಚುಲಾಕಾ ಅಥವಾ ಪರ್ಸ್ಲೆನ್ ಈ ಹೆಸರುಗಳಲ್ಲಿ ಯಾವ್ದು ಬೇಕಾದರೂ ಕರಿಬೋದು ಈ ಗಿಡನ. ಇವಾಗ ಇದ್ರ ಸೀಸನ್ ಆಗಿರೋದ್ರಿಂದ ಈ ಗಿಡ ತುಂಬ ತಿಕ್ಕಾಗಿ ಬರಬೇಕು ಅಥವಾ ಈ ಗಿಡದಲ್ಲಿ ತುಂಬ ಹೂ ಬಿಡಬೇಕು ಅಂದರೆ ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪೋರ್ಚುಲಾಕಾ ಪ್ಲ್ಯಾಂಟ್ನ ತುಂಬ ಈಸಿಯಾಗಿ ಯಾರು ಬೇಕಾದರೂ ಬೆಳಿಬೋದು. ಅದರಲ್ಲೂ ಗಾರ್ಡನಿಂಗಲ್ಲಿ ಬಿಗಿನರ್ಸ್ ಆಗಿದ್ದರೆ, ನೀವು ಹೊಸದಾಗಿ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋರು ಈ ಗಿಡದಿಂದ ಸ್ಟಾರ್ಟ್ ಮಾಡಿದರೆ ನಿಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ತುಂಬ ಫಾಸ್ಟಾಗಿ ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ ಇದು. ಫಸ್ಟ್ ಇವಾಗ ಈ ಗಿಡದ ನೇಚರ್ ಯಾವ ರೀತಿ ಅಂತ ಹೇಳ್ತೀನಿ. ಇದು ಸಕ್ಯುಲೆಂಟ್ ಥರನೇ ಎಲೆಗಳು ದಪ್ಪ ಇರುತ್ತೆ, ಇದ್ರ ಸ್ಟೆಮ್ ಕೂಡ ದಪ್ಪ ಇರುತ್ತೆ. ಯಾವಾಗಲೂ ಈ ಸ್ಟೆಮ್ ಒಳಗೆ ನೀರು ತುಂಬಿಕೊಂಡು ಆಗಿರುತ್ತೆ. ಹಾಗಾಗಿ ಈ ಗಿಡಕ್ಕೆ ತುಂಬ ಕಡಿಮೆ ನೀರು ಹಾಕಬೇಕು. ಈ ಪೋರ್ಚುಲಾಕಾದಲ್ಲಿ ಎರಡು ರೀತಿ ಬರುತ್ತೆ. ಒಂದರಲ್ಲಿ ಎಲೆಗಳು ಈ ರೀತಿ ಕಡ್ಡಿ ಕಡ್ಡಿ ಥರ ಇರುತ್ತೆ, ಇನ್ನೊಂದರಲ್ಲಿ ಎಲೆಗಳು ರೌಂಡ್ ಆಗಿರುತ್ತೆ. ಇದರಲ್ಲಿ ಎರಡು ರೀತಿ ಕಲರ್ ಇರುತ್ತೆ. ಒಂದರಲ್ಲಿ ಎಲೆಗಳು ಗ್ರೀನ್ ಆಗಿರುತ್ತೆ, ಇನ್ನೊಂದರಲ್ಲಿ ಎಲೆಗಳು ರೆಡ್ ಆಗಿರುತ್ತೆ. ಈ ಪೋರ್ಚುಲಾಕಾ ಅಥವಾ ಮಾಸ್ ರೋಸ್ ಗಿಡಗಳನ್ನ ನೀವು ವಿಂಟರ್ ಸೀಸನ್ ಬಿಟ್ಟು ಬೇರೆ ಯಾವ ಟೈಮಲ್ಲಿ ಬೇಕಾದರೂ ನೆಡ್ಬೋದು. ಜಾನ್ವರಿಯಿಂದ ಸೆಪ್ಟೆಂಬರ್ ತನಕ ಹಾಕ್ಬೋದು, ಇವಾಗಲೂ ಕೂಡ ಹಾಕ್ಬೋದು. ಈ ಗಿಡನ ನೆಡೋದಕ್ಕೆ ತುಂಬ ಉದ್ದ ಇರೋವಂಥ ಪಾಟ್ ತೊಗೋಬಾರ್ದು. 5 ಇಂಚ್ ಅಥವಾ 6 ಇಂಚಿಗಿಂತ ಕಡಿಮೆ ಇರೋವಂಥ ಪಾಟ್ಗಳನ್ನ ತೊಗೋಬೇಕು. ಪಾಟಲ್ಲೇ ಬೆಳಿಬೇಕಾಗಿಲ್ಲ, ಒಂದು ಬೌಲಲ್ಲಿ ಕೂಡ ಬೆಳಿಬಹುದು. ಒಡೆದೋಗಿರೋ ಅಂಥ ಟಬ್ಗಳಿರುತ್ತಲ್ಲ, ಅದರಲ್ಲಿ ಈ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಅಗಲ ಜಾಸ್ತಿ ಇರಬೇಕು, ಉದ್ದ ಕಡಿಮೆ ಇರಬೇಕು. ಈ ರೀತಿ ಪಾಟ್ಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ಒಂದು ಮಾತ್ರ ಗ್ರೋ ಬ್ಯಾಗ್ ಇದೆ, ಇನ್ನೆಲ್ಲ ಹಳೆ ಕ್ಯಾನನ್ನು ಕಟ್ ಮಾಡಿಬಿಟ್ಟು ಹಾಕಿರೋದು. ನಾನಿಲ್ಲಿ ಒಂದು ಹಳೆ ಕ್ಯಾನನ್ನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಅದರಲ್ಲಿ 2 ಪಾಟ್ ಮಾಡ್ಕೊಂಡಿದ್ದೀನಿ. ಒಂದು ಪಾಟು 3 ರಿಂದ 4 ಇಂಚಷ್ಟು ಮಾತ್ರ ಹೈಟ್ ಇದೆ. ಇದಕ್ಕೆ ಪಾಟ್ ಮಿಕ್ಸಿಂಗ್ ಯಾವ ರೀತಿ ತೊಗೋಬೇಕು ಅಂದರೆ, ಮಣ್ಣನ್ನೇ ಜಾಸ್ತಿ ತೊಗೋಬೇಕು. ಕಾಂಪೋಸ್ಟ್ ಮತ್ತು ಕೋಕೋಪೀಟ್ ಬದಲು ಮರಳು ಕೂಡ ತೊಗೋಬೋದು. ಇದೆರಡನ್ನೂ ಕಡಿಮೆ ತೊಗೋಬೇಕು. ನಾನಿಲ್ಲಿ 50% ಅಷ್ಟು ಮಣ್ಣು ತೊಗೊಂಡಿದ್ದೀನಿ, ಇನ್ನು 25 ಮತ್ತು 25% ಅಷ್ಟು ಕಾಂಪೋಸ್ಟ್ ಮತ್ತು ಕೋಕೋಪೀಟ್ ತೊಗೊಂಡಿದ್ದೀನಿ. ಈ ಮಾಸ್ ರೋಸ್ ಗಿಡದ ರೂಟ್ಸ್ ತುಂಬ ಉದ್ದ ಹೋಗಲ್ಲ, ಶಾಲೋ ರೂಟ್ಸ್ ಅಂತ ಹೇಳ್ತಾರೆ. ತುಂಬ ಮೇಲ್ಗಡೆನೇ ಇರುತ್ತೆ. ಹಾಗಾಗಿ ತುಂಬ ಹೈಟ್ ಕಡಿಮೆ ಇರೋವಂಥ ಪಾಟ್ಗಳನ್ನ ತೊಗೋಬೇಕು. ಉದ್ದ ಇರೋವಂಥ ಪಾಟ್ಗಳನ್ನ ತೊಗೊಂಡ್ರೆ ತುಂಬ ಹೊತ್ತು ಮಣ್ಣಲ್ಲಿ ನೀರು ನಿಂತ್ಕೊಳ್ಳುತ್ತೆ. ಇದರಿಂದ ಹೂ ಜಾಸ್ತಿ ಬಿಡಲ್ಲ, ಗಿಡ ತುಂಬ ಬೇಗ ಕರಗುತ್ತೆ. ಈ ಮಾಸ್ ರೋಸ್ ಒಂದು ವಿಶೇಷತೆ ಏನು ಅಂದರೆ, ಇದರಲ್ಲಿ ನೀವು ಎಷ್ಟು ಚಿಕ್ಕ ಕಟ್ಟಿಂಗ್ ಬೇಕಾದರೂ ಹಾಕೋಬೋದು. 3 ಇಂಚಷ್ಟು ಉದ್ದ ಇರೋ ಕಟ್ಟಿಂಗ್ ಹಾಕಿದ್ರೂ ಚೆನ್ನಾಗಿ ಬೆಳೆಯುತ್ತೆ. ಗಿಡ ತುಂಬ ಫಾಸ್ಟಾಗಿ ಬೆಳೆಯೋದ್ರಿಂದ 15 ದಿನಕ್ಕೆ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಮಣ್ಣು ತುಂಬ ಗಟ್ಟಿ ಆಗ್ತಾ ಇದ್ರೆ ಮಣ್ಣನ್ನು ಕುಬುಕ್ಬಿಟ್ಟು ಲೂಸ್ ಮಾಡ್ತಾ ಇರಬೇಕು. ಮೊಗ್ಗುಗಳು ಜಾಸ್ತಿ ಬಿಡಬೇಕು. ಹೂ ಜಾಸ್ತಿ ಬಿಡಬೇಕಾದ್ರೆ ಇಡೀ ದಿನ ಫುಲ್ ಸನ್ಲೈಟ್ ಇರೋ ಕಡೆ ಇಡಬೇಕು. ನೀರು ಜಾಸ್ತಿ ಹಾಕಬಾರ್ದು. 2 ದಿನಕ್ಕೆ ಒಂದ್ಸಲ ಮಾತ್ರ ನೀರು ಹಾಕಬೇಕು. ಮಣ್ಣು ಎಷ್ಟೇ ಡ್ರೈ ಆದರೂ ಕೂಡ ಇದರಲ್ಲಿ ಹೂ ಬರುತ್ತೆ. ಈ ಮಾಸ್ ರೋಸ್ ಗಿಡದ್ದು ಸ್ಟೆಮ್ಸ್ ದಪ್ಪ ಇರೋದ್ರಿಂದ ನೀರನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ನೀರು ಜಾಸ್ತಿ ಆದರೆ ಹೂ ಬಿಡೋದು ಕಡಿಮೆ ಆಗುತ್ತೆ, ಎಲೆಗಳೆಲ್ಲ ಎಲ್ಲೋ ಆಗುತ್ತೆ, ಸ್ಟೆಮ್ಸ್ ಕೂಡ ಕರಗ್ತಾ ಬರುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಅದೇ ಕ್ಯಾನ್ ಇದು. ನಾವು ಕಟ್ಟಿಂಗ್ ಹಾಕಿ ಅಥವಾ ಗಿಡ ನೆಟ್ಟು 1 ತಿಂಗಳಷ್ಟರೊಳಗೆ ಈ ರೀತಿ ಫುಲ್ ಕವರ್ ಆಗಿ ಬೆಳೆಯುತ್ತೆ. ಈ ಮಾಸ್ ರೋಸ್ ಕಟ್ಟಿಂಗ್ಸು ಫೇಲ್ ಆಗೋದೇ ಇಲ್ಲ, ನೀವು ಯಾವ ರೀತಿ ಹಾಕಿದ್ರೂ ಕೂಡ ಸಕ್ಸಸ್ ಆಗುತ್ತೆ. ಈ ಪೋರ್ಚುಲಾಕಾ ಗಿಡಗಳಿಗೆ ಫರ್ಟಿಲೈಸರ್ ಜಾಸ್ತಿ ಹಾಕೋ ಹಾಗಿಲ್ಲ. ಆರ್ಗ್ಯಾನಿಕ್ ಆಗಿರೋ ಫರ್ಟಿಲೈಸರ್ನ ಮಾತ್ರ ಹಾಕಬೇಕು. ಸೆಗಣಿ ನೀರು ಹಾಕ್ಬೋದು ಅಥವಾ ವರ್ಮಿ ಕಾಂಪೋಸ್ಟ್ನ ಲಿಕ್ವಿಡ್ ಮಾಡಿಬಿಟ್ಟು ಹಾಕ್ಬೋದು. ಈರುಳ್ಳಿ ಸಿಪ್ಪೆನ ಒಂದು ಇಡೀ ದಿನ ನೀರಲ್ಲಿ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಆ ನೀರನ್ನು ಮಾತ್ರ ಇದಕ್ಕೆ ಹಾಕ್ಬೋದು. ಆಲೂಗೆಡ್ಡೆನ ಬೇಯಿಸಿದಾಗಲೆಲ್ಲ ಆ ನೀರನ್ನು ಚೆಲ್ಲೋದ್ರ ಬದಲು ಈ ಗಿಡಕ್ಕೆ ಹಾಕಿದರೆ ಹೂ ತುಂಬ ಚೆನ್ನಾಗಿ ಬರುತ್ತೆ. ಟೀ ಮಾಡಿದಾಗಲೆಲ್ಲ ಟೀ ಪುಡಿನ ಕೂಡ ಇದಕ್ಕೆ ಹಾಕ್ಬೋದು. ಬಾಳೆಹಣ್ಣಿನ ಸಿಪ್ಪೆನ ಒಂದು ಇಡೀ ದಿನ ನೀರಲ್ಲಿ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನು ಈ ಗಿಡಕ್ಕೆ ಹಾಕಿದರೆ ಹೂ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟನ್ನು ಒಂದೇ ಸಲಕ್ಕೆ ಹಾಕಬಾರ್ದು. ವಾರಕ್ಕೆ 1 ಫರ್ಟಿಲೈಸರ್ ಹಾಕಿದರೆ ಸಾಕು, ಅಥವಾ 15 ದಿನಕ್ಕೆ ಒಂದು ಸಲ ಹಾಕಿದರೆ ಸಾಕು. ಈ ಗಿಡದಲ್ಲಿ ಈ ರೀತಿ ತುಂಬ ಹೂ ಬರಬೇಕು, ಗಿಡ ತುಂಬ ತಿಕ್ಕಾಗಿ ಕಾಣಿಸ್ಬೇಕಾದ್ರೆ ಏನು ಮಾಡಬೇಕು ಅಂದರೆ, ಇದರಲ್ಲಿ ಸ್ಟೆಮ್ಸ್ ತುಂಬ ಉದ್ದ ಬೆಳೀತಾ ಇರುತ್ತೆ. ಇಷ್ಟುದ್ದ ಬೆಳೆಯೋಕ್ಕೆ ಬಿಡಬಾರ್ದು. ಈ ಸ್ಟೆಮ್ಸ್ನ ಕಟ್ ಮಾಡಿಬಿಟ್ಟು ಅದನ್ನು ಇನ್ನೊಂದು ಕಟ್ಟಿಂಗ್ ಆಗಿ ಮಾಡಿಕೊಂಡು ಬೇರೆ ಪಾಟಲ್ಲಿ ನೆಡಬೇಕು.
ತುಂಬ ಉದ್ದ ಬಂದಿರೋ ಸ್ಟೆಮ್ಸ್ನೆಲ್ಲ ನೀವು ಕಟ್ ಮಾಡಿಬಿಟ್ಟು ಆ ಪಾಟಲ್ಲಿ ಜಾಗ ಇದ್ದರೆ ಅದೇ ಪಾಟಲ್ಲಿ ಹಾಕೋಬೋದು ಅಥವಾ ಬೇರೆ ಪಾಟಲ್ಲಿ ಕೂಡ ಹಾಕೋಬೋದು. ಯಾವ ಸ್ಟೆಮ್ನ ಕಟ್ ಮಾಡಿರ್ತೀರಾ ಅದ್ರ ಪಕ್ಕ 8ರಿಂದ 10 ಹೊಸ ಬ್ರಾಂಚಸ್ ಬೆಳೆಯುತ್ತೆ. ಹೀಗಾಗಿ ಗಿಡ ತುಂಬ ಸ್ಪ್ರೆಡ್ ಆಗಿ ಹರಡ್ಕೊಂಡು ಬೆಳೆಯುತ್ತೆ. ತುಂಬ ಬ್ರಾಂಚಸ್ ಇದ್ದಷ್ಟು ಹೂ ಕೂಡ ಜಾಸ್ತಿ ಬಿಡುತ್ತೆ. ಮದರ್ ಪ್ಲಾಂಟ್ಗಿಂತ ಈ ಕಟ್ಟಿಂಗಲ್ಲಿ ಬೆಳೆಯೋ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂ ಬರುತ್ತೆ. ಇದರಲ್ಲಿ ಹೂ ಅರಳಿದರೆ ಒಂದಿನ ಮಾತ್ರ ಇರೋದು. ಬೆಳಗ್ಗೆ ಅರಳಿದರೆ ಸಂಜೆ ಅಷ್ಟರೊಳಗೆ ಬಾಡುತ್ತೆ. ಹಾಗಾಗಿ ಇದನ್ನು 8 o'clock ಹೂ ಅಂತಲೂ ಕೂಡ ಕರೀತಾರೆ. ಆದರೆ ಈ ಗಿಡಗಳಲ್ಲಿ ವರ್ಷ ಪೂರ್ತಿ ಹೂವಿರುತ್ತೆ. ಸಮ್ಮರ್ ಸೀಸನಲ್ಲಿ ಮಾತ್ರ ತುಂಬ ಜಾಸ್ತಿ ಹೂ ಬರುತ್ತೆ. ಬೇರೆ ಟೈಮಲ್ಲಿ ಒಂದೊಂದೇ ಹೂ ಬರುತ್ತೆ. ಈ ಗಿಡಗಳಲ್ಲಿ ಕೆಲವು ಗಿಡಗಳು ಮಾತ್ರ ಸೀಸನಲ್ಲಿರುತ್ತೆ. ಇಲ್ಲಿ ವೈಟ್ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಗಿಡಗಳು ಸಮ್ಮರ್ ಬಿಟ್ಟು ಬೇರೆ ಯಾವ ಟೈಮಲ್ಲೂ ಹೂ ಬರಲ್ಲ. ಹೂ ಅರಳು ಹೋದ್ಮೇಲೆ ಈ ರೀತಿ ಇರುತ್ತೆ. ಇದನ್ನ ನೋಡ್ಬಿಟ್ಟು ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು. ಇದರಿಂದ ಗಿಡದಲ್ಲಿ ಹೊಸ ಹೂಗಳು ಜಾಸ್ತಿ ಆಗುತ್ತೆ. ಗಿಡ ತುಂಬ ತಿಕ್ಕಾಗಿ ಬರೋದಕ್ಕೆ, ಹೂ ಜಾಸ್ತಿ ಬರೋದಕ್ಕೆ ಇದಿಷ್ಟು ಟಿಪ್ಸ್ನ ನೆನ್ಪಿಟ್ಕೊಂಡ್ರೆ ಸಾಕು. ಫುಲ್ ಸನ್ಲೈಟಲ್ಲಿ ಇಡಬೇಕು. ನೀರು ಜಾಸ್ತಿ ಆಗಬಾರ್ದು. ಸ್ಟೆಮ್ಸ್ ತುಂಬ ಉದ್ದ ಬೆಳೆಯೋಕ್ಕೆ ಬಿಡಬಾರ್ದು. ಈ ಮಾಸ್ ರೋಸ್ ಗಿಡಗಳನ್ನ ಬೆಳೆಯೋದು ತುಂಬ ಈಸಿ ಆಗಿರೋದ್ರಿಂದ ನೀವು ಬರೀ ಪಾಟ್ಗಳಲ್ಲಿ ಮಾತ್ರ ಬೆಳಿಬೇಕಾಗಿಲ್ಲ. ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಬಿಟ್ಟು ನೀವು ಯಾವ ರೀತಿ ಬೇಕಾದರೂ ಬೆಳಿಬಹುದು. ನಾನಿಲ್ಲಿ ಹಳೇದಾಗಿರೋ ಮತ್ತು ಡ್ಯಾಮೇಜ್ ಆಗಿರೋವಂಥ ವಾಟರ್ ಕ್ಯಾನ್ಗಳನ್ನ ಕಲೆಕ್ಟ್ ಮಾಡಿ ಅದನ್ನು ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಅದಕ್ಕೆ ಪೇಂಟ್ ಮಾಡಿ ಅದರಲ್ಲಿ ಮಾಸ್ ರೋಸ್ ಗಿಡಗಳನ್ನ ಹಾಕಿದ್ದೀನಿ. ಅದನ್ನು ಈ ರೀತಿ 4 ಸ್ಟೆಪ್ಪಲ್ಲಿ ಮಾಡಿಬಿಟ್ಟು ಟವರ್ ರೀತಿ ಮಾಡಿದ್ದೀನಿ. ಅದರ ಕೆಳಗಡೆಗೆ ಸುತ್ತ ವಾಟರ್ ಲಿಲಿ ಗಿಡಗಳನ್ನ ಇಟ್ಟಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.